ಕುಮಾರ್ ಕೊಡೂರವರೇ, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸತೀಶ್ ಅಮೀನ್ ಬಡಕೇರಿ ಅವರೇ, ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ನನ್ನ ಪಕ್ಕದಲ್ಲಿರ್ತಕ್ಕಂಥ ಮಲ್ಪೆ ಮತ್ತು ಆಸ್ಪಾಸ್ನಲ್ಲಿ ಆಪತ್ ಬಾಂಧವ ಅಂತ ಕರೆಸಲ್ಪಡುವಂಥ ಶ್ರೀ ಈಶ್ವರ್ ಬಲರಾಮ್ ನಗರ ಅವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಕಳೆದ ಬಾರಿ ಮೀನುಗಾರರ ಸಮಸ್ಯೆಯನ್ನು ಆಲಿಸಬೇಕು, ಒಂದು ಮಲ್ಪೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ನನಗೆ ಸೂಚನೆ ಕೊಟ್ಟಾಗ ನಮ್ಮೆಲ್ಲ ಮಲ್ಪೆಯ ಮೀನುಗಾರ ಬಂಧುಗಳ, ವಿಶೇಷವಾಗಿ ನವೀನ್ ಅವರ ಒಂದು ಸಹಕಾರದಿಂದ ಒಂದು ಉತ್ತಮವಾದಂಥ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರ ಸಮಸ್ಯೆಯನ್ನು ಒಂದು ಕೇಳುವಂಥ ಒಂದು ವ್ಯಾಯಧಾನವನ್ನು ಶ್ರೀಮಾನ್ DK ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಮೀನುಗಾರರ ಬೇಡಿಕೆಗಳನ್ನು ಆಲಿಸ್ತಾ ಹೋಗುವಾಗ ಈಶ್ವರ್ ಬಲರಾಮ್ ನಗರ್ ಅವರು ಬಹಳಷ್ಟು ಹೆಣಗಳು ಕೊಳೆತ ಪರಿಸ್ಥಿತಿಯಲ್ಲಿ ನೀರಿನಡಿಯಲ್ಲಿ ಸಿಲುಕಿರುವಂಥ, ಕೆಸರಿನಲ್ಲಿ ಸಿಲುಕಿರುವಂಥ ಸಂದರ್ಭದಲ್ಲಿ ಆ ಹೆಣಗಳನ್ನು ಮೇಲೆತ್ತುವ ಕೆಲಸವನ್ನು ಮತ್ತು ಯಾರಾದರೂ ನೀರಿನಲ್ಲಿ ಮುಳುಗಡೆ ಆದಾಗ ಅವರನ್ನು ಜೀವಂತವಾಗಿ ಅವರನ್ನು ರಕ್ಷಿಸುವಂಥ ಕೆಲಸವನ್ನು ಈಶ್ವರ್ ಬಲರಾಮ್ ನಗರ್ ಅವರು ನಿಸ್ವಾರ್ಥವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಾನು ಬಡವನಾದರೂ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಬಹಳ ದೊಡ್ಡ ಹೃದಯವನ್ನು ಹೊಂದಿರತಕ್ಕಂಥವರು. ಅವರು ಆ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡ್ರು, ನಮಗೆ ಇಲ್ಲಿ ವಿಶೇಷವಾಗಿ ಮೀನುಗಾರಿಕಾ ದೋಣಿಗಳು 7,000 ದೋಣಿಗಳು ಮಲ್ಪೆಯಲ್ಲಿದೆ. ಆ ದೋಣಿಯಲ್ಲಿ ಯಾರಿಗಾದ್ರೂ ಅಸೌಖ್ಯ ಆಗಿ ಅವ್ರದ್ದು ದಡ ಬಿಟ್ಟಿದ್ರೆ ಪುನಃ ಅವರನ್ನು ಆಸ್ಪತ್ರೆಗೆ ಸೇರಿಸುವಂತ ಒಂದು ವ್ಯವಸ್ಥೆ ಕೂಡ ಇಲ್ಲ. ಹೆಚ್ಚಿನ ಅಂಶ ನಾನು ಹಿಂದೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯಲ್ಲಿ ಪರ್ಮನೆಂಟ್ ಆಗಿ ನಾನು ಮಂತ್ರಿ ಆಗಿದ್ದಾಗ ಆರೋಗ್ಯ ಇಲಾಖೆಯಿಂದ ಮಾಡಿಸಿದ್ದೆ, ಅದು ಏನಾಯ್ತು ಗೊತ್ತಿಲ್ಲ ಈಗ. ಮತ್ತು ಅಲ್ಲಿ ಹೆಣಗಳು ಬಿದ್ದಾಗ ಆ ಹೆಣಗಳನ್ನು ಇವರು ನೀರಿನಿಂದ ಮೇಲೆತ್ತಿದಾಗ ಅದನ್ನು ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಹೋಗ್ಲಿಕ್ಕೆ ಮತ್ತೆ ದಫನ ಮಾಡಲಿಕ್ಕೆ, ಅಂತ್ಯಕ್ರಿಯೆ ಮಾಡಲಿಕ್ಕೆ ವ್ಯವಸ್ಥಿತವಾದಂಥ ಆಂಬ್ಯುಲೆನ್ಸ್ ಇಲ್ಲ ಅಂತ ಈಶ್ವರ್ ಅವರು ಆ ದಿವಸ ತಮ್ಮ ಮಾತನ್ನು ಹೇಳಿದಾಗ DK ಶಿವಕುಮಾರ್ ಅವರು 1 ತಿಂಗಳೊಳಗೆ ನಾನು ಆಂಬ್ಯುಲೆನ್ಸಿನ ವ್ಯವಸ್ಥೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು. ಯಾವುದಾದ್ರೂ MP ಅಥವಾ MLC ಫಂಡಿನ ಮೂಲಕ ಒಂದು ಹೊಸ ಆಂಬ್ಯುಲೆನ್ಸ್ ಅನ್ನು ತೆಗೆಸಿಕೊಡ್ತೇನೆ ಅಂತ ಹೇಳಿದರು. ಪ್ರಾಯಶಃ ಈಗೆಲ್ಲ MP ಫಂಡ್ MLC ಫಂಡಿಗೆಲ್ಲ ಲೆಟ್ರು ಬರೆದ್ರೂ ಕೂಡ ಅದು ವಿಳಂಬ ಆಗುತ್ತೆ, 1 ತಿಂಗಳಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇನ್ನು ವಿಳಂಬ ಆಗಬಾರ್ದು ಅಂತ DK ಶಿವಕುಮಾರ್ ಅವರು ಸ್ವತಃ ನೆನಪಿಟ್ಕೊಂಡು ಈ ಆಂಬ್ಯುಲೆನ್ಸ್ ಅನ್ನು ಸುಮಾರು 1 ವಾರದ ಕೆಳಗೆ ಇಲ್ಲಿ ಕಳಿಸಿಕೊಟ್ಟಿದ್ರು. ಮೊನ್ನೆ ನಾನು ಬೆಂಗಳೂರಿನಲ್ಲಿ ಅವರನ್ನು ಭೇಟಿ ಮಾಡಿದಾಗ ಅವರು ಹೇಳಿದರು, ಆಂಬ್ಯುಲೆನ್ಸ್ ಕಳಿಸಿಕೊಟ್ಟಿದ್ದೇನೆ, ಅದನ್ನು ಹಸ್ತಾಂತರ ಮಾಡಿ ಅಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೂ ಸೂಚನೆಯನ್ನು ಕೊಟ್ಟರು. ಆ ಪ್ರಯುಕ್ತ ನಿನ್ನೆ ನಾನು ಅಶೋಕ್ ಕೊಡೋವರಿಗೆ ಇದನ್ನು ಆದಷ್ಟು ಬೇಗ ಇಲ್ಲೇ ಇಟ್ಕೊಳ್ಳೋದಕ್ಕಿಂತ ಅಲ್ಲಿ ಉಪಯೋಗಕ್ಕೆ ಬರಲಿ ಅಂತ ಇದನ್ನು ಹಸ್ತಾಂತರ ಮಾಡೋಣ ಅಂತ ಹೇಳಿದಾಗ ಇವತ್ತು ಬೆಳಿಗ್ಗೆನೆ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು, ನಮ್ಮ ಹಮೀದ್ ಅವರು ಕೂಡ ನಿನ್ನೆ ಫೋನ್ ಮಾಡಿದರು, ಆಂಬ್ಯುಲೆನ್ಸ್ ಬಂದಿದೆ ಯಾವಾಗ ಅದು ಕೊಡೋದು ಅಂತ ನಿನ್ನೆ ಫೋನ್ ಮಾಡಿದರು. ಸೊ ಹಾಗಾಗಿ ಇವತ್ತು ಹಸ್ತಾಂತರ, ಗಣೇಶ ಚತುರ್ಥಿಯ ದಿವಸ, ಗಣೇಶ ವಿಘ್ನಗಳನ್ನು ನಾಶ ಮಾಡ್ತಕ್ಕಂಥ ದೇವರು, ಇವತ್ತು ಗಣೇಶ ಚತುರ್ಥಿಯ ದಿವಸವೇ ಹಸ್ತಾಂತರ ಆಗುವಂಥದ್ದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಚಾರ. ನನ್ನ ಒಂದು ಪ್ರಾರ್ಥನೆ ಇದೆ, ಈ ಆಂಬ್ಯುಲೆನ್ಸ್ ಉಪಯೋಗಕ್ಕೆ ಬರಬಾರ್ದು, ಯಾರೂ ಸಾಯಬಾರ್ದು, ಯಾರಿಗೂ ಅನಾರೋಗ್ಯ ಆಗಬಾರ್ದು, ಇದು ಆಂಬ್ಯುಲೆನ್ಸ್ ಉಪಯೋಗಕ್ಕೆ ಬರಬಾರ್ದು ಅಂತ ನನ್ನ ಆಶೆ ಇದೆ. ಆದರೆ ಸಾವು, ನೋವು, ಅನಾರೋಗ್ಯ ಇದೆಲ್ಲ ನಾವು ಬಯಸಿದ ಹಾಗೆ ಬರುವುದಿಲ್ಲ, ಅದು ಬಂದೇ ಬರುತ್ತೆ. ಅಂತ ಸಂದರ್ಭದಲ್ಲಿ ಈಶ್ವರ್ ಬಲರಾಮ್ ನಗರ್ ಅವರಿಗೆ ಅನುಕೂಲ ಆಗುವಂತೆ ಈ ಆಂಬ್ಯುಲೆನ್ಸ್ ಅನ್ನ ಉಪಯೋಗ ಮಾಡಬೇಕು. ಕಾಂಗ್ರೆಸ್ ಪಕ್ಷದಿಂದ ಈ ತಾತ್ಕಾಲಿಕವಾಗಿ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷದ ಋಣ ಎಲ್ಲರ ಮೇಲೆ ಇದೆ. ನಾವು ಒಂದಲ್ಲ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ಪಡ್ಕೊಂಡವರೇ. ಹಾಗಾಗಿ ಅದರಲ್ಲಿ ಸಿಂಬಲ್ ಉಂಟು, ಅದು ಉಂಟು ಅಂತ ಯಾರು ಕೂಡ ನಾಚಿಕೆ ಪಡುವಂತಹದ್ದು ಅಥವಾ ಅದಕ್ಕೆ ಅಗೌರವ ತೋರಿಸುವಂತ ಅಗತ್ಯವೇ ಇಲ್ಲ ಎಂಬತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮಂತೆ ಕೊಂಚ ಆಂಬುಲೆನ್ಸ್ ಕೊಡುಂದು ಮಸ್ತ್ ಜನಕ್ಕೆ ಸಹಾಯ ಆವಡು ನೀರು ಬೂರ ಬೋರ್ನೆಗಳಿಗೆ ಮತ್ತು
ಮಲ್ಪೆ ಒಂಜಿ ಆಂಬುಲೆನ್ಸ್ ಬೋರ್ಡ್ ಬಂದಿತ್ತೆ ಅಂಚೆನೆ ಮಾನ್ಯ DK ಶಿವಕುಮಾರ್ ಗಾರೆಗೊಂಜಿ ಬಂದಿತ್ತೆ ಸರ್ ಗಂಜಿ ಅಂಚಿನ ಪನ್ನೆ ಪಾತಿರಂಜಿ ವರ್ಪೋಯ್ರು ಅರೆಗೆ ಅನಂತ ಅನಂತ ಧನ್ಯವಾದಗಳು. ನಮ್ಮ ಮಲ್ಪೆ ಇಂಚಿನ ಒಂಜಿ ಅವಸ್ಥೆ ಬತ್ತನಲ್ಲ ಏನ ನಿಗಲ ಉದರ ಪಂಡದು ಸಾರ್ವಜನಿಕ ಉಸಿರಿರೋ ತನಕಲ್ಲ ಒಂದು ಬೇಲೆ ಮಲ್ತಂದು ಇರ್ತದೆ.